ಓಂ ಶಾಂತಿ. ಮುರಳಿಯ ಮುಖ್ಯ ಜ್ಞಾನ ರತ್ನಗಳು. ತಂದೆ ಬಂದು ನಮಗೆ ಈ ವಿದ್ಯೆ ಕಲಿಸುತ್ತಿದ್ದಾರೆ. ಶಾಂತಿಧಾಮದಿಂದ ಸುಖಧಾಮಕ್ಕೆ. ಇದು ನಮ್ಮ ಗುರಿ ಧ್ಯೇಯ. ಇದನ್ನು ಎಂದೂ ಮರೆತರೆ ಗುರಿ ತಪ್ಪುತ್ತೆ. ಪ್ರಪಂಚದಲ್ಲಿ ಇಂದಿನ ದೃಶ್ಯ ದುಃಖವೇ ದುಃಖ, ಸುಖ ಇದ್ದರೂ ಕಾಗದಷ್ಟೇ. ಈ ನಾಟಕದಲ್ಲಿ ಪ್ರತಿದಿನ ಹೊಸ ದೃಶ್ಯ, ಹೊಸ ಮರುಪಟಗಳು. ನಾವು ಈಗ ಪ್ರಕಾಶದ ಮಕ್ಕಳಾಗಿದ್ದೇವೆ, ಜ್ಞಾನವಂತರಾಗಿದ್ದೇವೆ. ಆತ್ಮಕ್ಕೆ ಪಾವನತೆ ಬೋಧನೆಯ ಮೂಲ ತಂದೆಯ ನೆನಪು. ರಾಜಯೋಗದ ಶಿಕ್ಷಣ ಗೀತೆಯಲ್ಲಿರುವ ಪರಮಾತ್ಮನ ಶಿಕ್ಷಣ. ಕೃಷ್ಣನ ಹೆಸರಿನಲ್ಲಿ ಗೀತೆಯನ್ನು ತಿದ್ದು ಮಾಡಿದ್ದಾರೆ. ಬಾಬಾ ಬಾರದಿದ್ದರೆ ಸೃಷ್ಟಿ ಚಕ್ರವೇ ತಿರುಗುತ್ತಿರಲಿಲ್ಲ. ಬಾಬಾ ಬರಬೇಕು, ಎಲ್ಲರ ಪಾಪ ಭಾರವನ್ನು ತೆಗೆಯಬೇಕು. ಪುನಃ ಹೊಸ ಪ್ರಪಂಚದ ಸ್ಥಾಪನೆಗಾಗಿಯೇ ತಂದೆ ಬರುತ್ತಾರೆ. ಈ ಜನ್ಮದ ಪಾಪ ಪುಣ್ಯ ಮುಂದಿನ ಜನ್ಮಕ್ಕೆ ಸಾಗುತ್ತದೆ. ಈ ವಿದ್ಯೆ ನಮ್ಮ ಅಂತ್ಯಕಾಲದ ಸೇತು ಬಂಧ. ಅಂಬಿಗ. ರಾಮರಾಜ್ಯ ಸಿದ್ಧವಾಗುತ್ತಿದೆ. ಬ್ರಹ್ಮನ ಮೂಲಕ ಹೊಸ ಧರ್ಮ ಸ್ಥಾಪನೆ. ಪರಮಾತ್ಮನ ಮಹಿಮೆ ಜ್ಞಾನ ಸಾಗರ, ಸುಖ ಸಾಗರ. ಪುರುಷಾರ್ಥವಿಲ್ಲದೆ ಪದವಿ ಇಲ್ಲ. ಪುರುಷಾರ್ಥ ಪ್ರಗತಿ. ತಂದೆ ಯುಕ್ತಿಯುತ ಸಲಹೆ ಕೊಟ್ಟಾರೆ. ನಮ್ಮ ಮೇಲೂ ನಾವು ದಯೆ ತೋರಿಸಬೇಕು. ಈ ನಾಟಕದಲ್ಲಿ ಪಾಪ ಪುಣ್ಯ, ಕ್ಷಮೆ ಶಿಕ್ಷೆ ಎಲ್ಲವೂ ದೃಶ್ಯಗಳು. ಮನ್ಮನಾಭವ ಎಂಬ ಒಂದು ಮಾತು. ಯೋಗ, ಶುದ್ಧತೆ, ಮುಕ್ತತೆ. ನಾವು ಸ್ವಯಂ ಪರಿಶೀಲನೆ ಮಾಡಬೇಕು, ಯಾವ ವಿಕರ್ಮವೂ ಆಗದಂತೆ. ತಂದೆಯೊಡನೆ ಬುದ್ಧಿ ತೊಡಗಿದರೆ ಸುಲಭವಾಗಿ ಪವಿತ್ರರಾಗಬಹುದು. ಈ ಸಮಯದ ಪುರುಷಾರ್ಥವೇ ಕಲ್ಪದ ಫಲ. ತಪ್ಪಿದರೆ ಮತ್ತೆ ಅವಕಾಶ ಇಲ್ಲ. ಮುರಳಿಯ ಸಾರಾಂಶ. ಪ್ಯಾರಾ ಮಕ್ಕಳೇ, ಈ ಜೀವನದ ನಾಟಕದಲ್ಲಿ ನಾವು ಒಂದು ಪವಿತ್ರ ಪರಿವರ್ತನೆಯ ದೃಶ್ಯವನ್ನೇ ನೋಡುತ್ತಿದ್ದೇವೆ. ಈಗಲೂ ಪ್ರಪಂಚದಲ್ಲಿ ದುಃಖವೇ ಹೆಚ್ಚು. ಈ ದುಃಖದ ಗಗನದಿಂದ ಕಳೆಯಲು ಬಾಬಾರವರು ನಮಗೆ ಈ ಜ್ಞಾನ ವಿದ್ಯೆ ಕಲಿಸುತ್ತಿದ್ದಾರೆ. ಇದರ ಮೂಲಕ ನಾವು ಶಾಂತಿಧಾಮದಿಂದ ಸುಖಧಾಮದ ಕಡೆಗೆ ಯಾತ್ರೆ ಮಾಡುತ್ತೇವೆ. ನಾವು ಎಲ್ಲರಿಗಿಂತ ಭಾಗ್ಯಶಾಲಿ. ತಂದೆ ಬಂದು ನಾವಿಲ್ಲದಿರುವ ಭವಿಷ್ಯದ ಸತ್ಯತೆಯನ್ನು ತಿಳಿಸುತ್ತಿದ್ದಾರೆ. ಈ ನಾಟಕದಲ್ಲಿ ರಾವಣ ಕೂಡ ಪಾತ್ರಧಾರಿ. ಆದರೆ ಬಾಬಾರವರು ಈ ನಾಟಕವನ್ನು ಗೆಲ್ಲುವ ಸಲಹೆಗಾರ. ನಾವು ತಪ್ಪು ಮಾಡಿದರೆ ಶಿಕ್ಷೆ ತಪ್ಪದು. ಕ್ಷಮೆ ಕೇಳುವುದಕ್ಕೆ ಬದಲು ಯೋಗ ಬಲದಿಂದ ಶುದ್ಧತೆ ಸಾಧಿಸಬೇಕು. ಈ ಸಮಯದ ಪುರುಷಾರ್ಥವೇ ಮುಂದಿನ ಸತ್ಯಯುಗದ ಪಟ್ಟ. ಈ ಸ್ಮಶಾನವಾದ ಜಗತ್ತಿನಿಂದ ಸುಗಂಧದ ಸ್ವರ್ಗಕ್ಕೆ ಹೋಗುವ ದಾರಿ. ನೆನಪಿನ ಯೋಗ, ಪವಿತ್ರ ಜೀವನ, ಪುರುಷಾರ್ಥದ ಜ್ಞಾನ. ಧಾರಣೆಗಾಗಿ ಮುಖ್ಯ ಸಾರ. ತಮ್ಮ ಸ್ವಚಿಂತನೆ ಮಾಡಿಕೊಳ್ಳಿ. ಏನಾದರೂ ತಪ್ಪಾದರೆ ಬುದ್ಧಿಯಿಂದ ಬಾಬಾರವರ ಮುಂದೆ ಕ್ಷಮೆ ಬೇಡಿ. ಪುರುಷಾರ್ಥ ಮಾಡಿ ತಿದ್ದು. ತಂದೆಯ ಸಲಹೆಯಂತೆ ನಡೆದುಕೊಳ್ಳಿ. ಯಾವುದೇ ಪ್ರಭಾವಕ್ಕೆ ಒಳಗಾಗದೆ ಶುದ್ಧತೆಯ ದಾರಿ ಹಿಡಿಯಿರಿ. ವರದಾನ. ವಿಶ್ವದ ಕಲ್ಯಾಣಕ್ಕಾಗಿ ಆತ್ಮಗಳ ಸುರಕ್ಷತೆಯ ಯೋಜನೆ ಮಾಡುವಂತಹ ದಯಾಮಯಿ ಭವ. ಆತ್ಮರ ರಕ್ಷಣೆಗಾಗಿ ಮೌನ, ಸಂಕಲ್ಪ ಮತ್ತು ಸೇವೆಯಲ್ಲಿ ನಂಬರ್ 1 ದಯಾ ವ್ಯಕ್ತಿ ಆಗಿರಿ. ಸ್ಲೋಗನ್. ಯಾರ ಬುದ್ಧಿಯಲ್ಲಿ ತಂದೆಯ ನೆನಪಿನ ಭದ್ರತೆ ಇದೆಯೋ ಅವರು ಮಾತ್ರ ನಿಜವಾದ ಕರ್ಮ ಯೋಗಿಗಳು. ಅಂತಿಮ ಪರೀಕ್ಷೆಗೆ
ತಯಾರಿ ಒಂದೇ ಪ್ರಶ್ನೆ. ಒಬ್ಬ ತಂದೆ ಮತ್ತು ನಾನು ಮೂರನೆಯವರ ಬಗ್ಗೆ ಚಿಂತೆ ಬಂದರೆ ನಂಬರ್ ಕಟ್, ಸೆಕೆಂಡ್ಸ್ ಮ್ಯಾಟರ್. ಈ ದಿನದ ಆತ್ಮೀಯ ಪಾಠ: ಸಾಕ್ಷಿಯಾಗಿ ಪುರುಷಾರ್ಥವನ್ನು ನೋಡಿ ಆತ್ಮವಾಗಿ ಶುದ್ಧತೆ ಸಾಧಿಸಿ. ಈ ಕಲ್ಪದ ಪುಣ್ಯವನ್ನು ತಪ್ಪಿಸಿಕೊಳ್ಳಬೇಡಿ.